ಎಸ್, ಸಿಎಂ ಡಿಸಿಎಂ ಕುರ್ಚಿ ಕಾದಾಟದ ಕ್ಲೈಮ್ಯಾಕ್ಸ್ ನಲ್ಲಿ ಟೆನ್ಷನ್. ನಿಜಕ್ಕೂ ಇವತ್ತು ಕ್ಲೈಮ್ಯಾಕ್ಸಾ ಅಥವಾ ಇನ್ನೂ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಒಂದಿಗೆ ಇನ್ನೆರಡು ದಿನ ಈ ಒಂದು ಸಿನಿಮಾ ಏನಿದೆ ಅದು ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ? ಬಹಳ ಜನರಿಗೆ ಇದು ಒಂದು ರೀತಿ ಬದುಕಿನ ಪ್ರಶ್ನೆ, ಬಹಳಷ್ಟು ಜನರಿಗೆ ಕನಸಿನ ಪ್ರಶ್ನೆ, ಇನ್ನು ಬಹಳಷ್ಟು ಜನರಿಗೆ ಅಸ್ತಿತ್ವದ ಪ್ರಶ್ನೆ, ಇನ್ನು ಕೆಲವರಿಗೆ ಇದು ಫುಲ್ ಆನ್ ಎಂಟರ್ಟೈನ್ಮೆಂಟ್. ಈ ಎಂಟರ್ಟೈನ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿವೆ, ಈ ಎಂಟರ್ಟೈನ್ಮೆಂಟ್ ಅಲ್ಲಿ ಥ್ರಿಲ್ ಇದೆ, ಈ ಎಂಟರ್ಟೈನ್ಮೆಂಟ್ ಅಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಆದರೆ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಟೈಮಿಂಗ್ ಗೊತ್ತಾಗ್ತಾ ಇಲ್ಲ. ಇವತ್ತೇ ಕ್ಲೈಮ್ಯಾಕ್ಸಾ, ನಾಳೆ ಕ್ಲೈಮ್ಯಾಕ್ಸಾ ಗೊತ್ತಿಲ್ಲ. ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಹಾಗಾದರೆ ಏನಾಗ್ತಾ ಇದೆ ಕ್ಲೈಮ್ಯಾಕ್ಸ್ಗೆ ಸಂಬಂಧಪಟ್ಟಂತೆ? ಕಾಂಗ್ರೆಸ್ನ 3 ಮನೆಗಳು, ಕಾಂಗ್ರೆಸ್ನ ನಾಯಕರ 3 ಮನೆಗಳು ಈಗ ಹೈ ವೋಲ್ಟೇಜ್ ಸೆಂಟರ್ಗಳು. ಕಾಂಗ್ರೆಸ್ನ 3 ಮನೆಗಳು ಯಾವುವು? ಆ 3 ಮನೆಗಳು: 1 ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ, 2 ಡಿ.ಕೆ. ಶಿವಕುಮಾರ್ ಅವರ ನಿವಾಸ ಸದಾಶಿವನಗರದ್ದು, 3 ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ಸೊ ಕಾಂಗ್ರೆಸ್ನ ಈ 3 ಮನೆಗಳು ಹೈ ವೋಲ್ಟೇಜ್ ಸೆಂಟರ್ಗಳು. ಯಾರು ಯಾವ ಮನೆ ಹತ್ರ ಗುರುತಿಸ್ಕೊಂಡಿದ್ದಾರೆ ಅವರು ಆ ಪಾಳ್ಯಕ್ಕೆ ಫಿಕ್ಸ್. ಸೊ ಸಿಎಂ ಡಿಸಿಎಂಗೆ ಕುರ್ಚಿಯ ಟೆನ್ಷನ್, ಸಚಿವರಿಗೆ ತಮ್ಮ ಸ್ಥಾನದ ಟೆನ್ಷನ್, ಇನ್ನು ಖರ್ಗೆ ಅವರಿಗೆ ಫುಲ್ ಪವರ್ ಶೇರಿಂಗ್ ಟೆನ್ಷನ್. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಅಧಿಕಾರ ಹಂಚಿಕೆ ಯಾರಾಗ್ತಾರೆ ಮುಖ್ಯಮಂತ್ರಿ, ಬದಲಾವಣೆ ಆಗುತ್ತಾ ಇಲ್ವಾ? ಈ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಹತ್ತಿರ ಬಂದಿದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ರಾಜಕೀಯ ಸಂಚಲನಗಳು ನಡೀತಾ ಇದೆ. ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಿಪಿ ಯೋಗೀಶ್ವರ್, ಭೇಟಿ ಕೊಟ್ಟು ಹೊರ ಹೋಗಿದ್ದಾರೆ. ಯೋಗೀಶ್ವರ್ ಅವರು ಕಳೆದ ರಾತ್ರಿ ಸದಾಶಿವನಗರದ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ನೋಡಿ, ನೀವು 2 ಕಡೆ ಭೇಟಿ ಕೊಟ್ಟರೆ ಸಿಪಿ ಯೋಗೀಶ್ವರ್ ಅವರೇ, ನೀವು ಯಾವ ಕಡೆ ಇದ್ದೀರಾ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಅದರ್ವೈಸ್ ನಿಮ್ಮನ್ನ ಗೆಲ್ಲಿಸಿಕೊಂಡವರು ಡಿ.ಕೆ. ಶಿವಕುಮಾರ್ ಅವರಾದ್ರಿಂದ ಮತ್ತು ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಾನ್ಸ್ಟಿಟ್ಯೂಯೆನ್ಸಿ ಅಕ್ಕಪಕ್ಕ ಇರೋದ್ರಿಂದ, ಒಬ್ರಿಗೊಬ್ರಿಗೆ ಸಿಕ್ಕಾಪಟ್ಟೆ ಕನೆಕ್ಷನ್ಸ್ ಇರೋದ್ರಿಂದ ತಮ್ಮನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೈಜಾಕ್ ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ತುಂಬಾ ದೊಡ್ಡದಿರೋದ್ರಿಂದ ತಾವು ಡಿ.ಕೆ. ಶಿವಕುಮಾರ್ ಅವರ ಬಣನ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ತಾವು ನಿನ್ನೆ ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಭೇಟಿ ಕೊಟ್ರಿ, ಇವತ್ತು ಸಿದ್ದರಾಮಯ್ಯನವರನ್ನ ಹೋಗಿ ಮಾತಾಡಿಸಿಕೊಂಡು ಬಂದ್ರಿ. ಹೀಗಾಗಿ ಸಿಪಿ ಯೋಗೇಶ್ವರ್ ಯಾವ ಕಡೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅದರ್ವೈಸ್ ಅವರು 2 ಕಡೆನೂ ಓಡಾಡಿದ್ದಾರೆ. ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇಶಪಾಂಡೆ ಮತ್ತು ಈಶ್ವರ್ ಖಂಡ್ರೆ ಮತ್ತು ದೇಶಪಾಂಡೆ ಇಬ್ಬರು ಕೂಡ ಸೀನಿಯರ್ ಲೀಡರ್ಸ್ ಇದ್ದಾರೆ. ಸದ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವ್ರಿಗೂ ಒಂದ್ ಸ್ವಲ್ಪ ಟೆನ್ಷನ್ ಇರಬಹುದು. ಯಾಕೆ ಅಂತಂದರೆ ತಮಗೆ ಅಧಿಕಾರ ಸ್ಥಾನಮಾನ ಅನ್ನೋದಕ್ಕಿಂತ ಜನರ ಪರ್ಸೆಪ್ಷನ್ ಯಾವ ರೀತಿ ಇದೆ ಈಗ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ, ಅದರ ಬಗ್ಗೆ ಈ ಸೀನಿಯರ್ ಲೀಡರ್ ಸ್ವಲ್ಪ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇದೆ. ಯಾಕೆ ಅಂದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಒಂದು ಸರ್ಕಾರದ ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಜನಾಭಿಪ್ರಾಯ ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಇವರಿಗೆ ಟೆನ್ಷನ್ ಇರಬಹುದು. ಇನ್ನು ಆರ್.ವಿ. ದೇಶಪಾಂಡೆ ಅವರು ಮೋಸ್ಟ್ಲಿ ಅವರು ಸಚಿವ ಸ್ಥಾನಾಕಾಂಕ್ಷಿ ಆಗಿರೋದ್ರಿಂದ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದನ್ನ ಖಾತರಿ ಪಡಿಸ್ಕೊಳ್ಳೋದಕ್ಕೆ ಅವರು ಖರ್ಗೆ ಅವರ ನಿವಾಸಕ್ಕೆ ಹೋಗಿರಬಹುದೇನೋ. ಬಟ್ ಗೊತ್ತಿಲ್ಲ ಅವ್ರಿಗೆ, ಬಿಕಾಸ್ ಆಫ್ ಹಿಸ್ ಏಜ್ ಫ್ಯಾಕ್ಟರ್ ಅಂಡ್ ಸುದೀರ್ಘ ಕಾಲ ಅವರು ಕಾಂಗ್ರೆಸ್ನಲ್ಲಿ ಹಲವಾರು ಹುದ್ದೆಗಳನ್ನ ಖಾತೆಗಳನ್ನ ನಿಭಾಯಿಸಿದ್ದಾರೆ. ಒಂದು ಲೆವೆಲ್ಗೆ ಅವರು ಸಿಎಂ ಸ್ಥಾನಕ್ಕೂ ಕೂಡ
ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ತುಂಬಾನೇ ಅವರು ಹೇಳ್ತಾರಲ್ಲ ಒಂದು ರೀತಿ ಬಕೆಟ್ ಹಿಡಿಯೋದು ಆ ಥರ ಅಲ್ಲ ದೇಶಪಾಂಡೆ ಅವರು. ಬಟ್ ಅದರ್ವೈಸ್ ಆಲ್ಸೋ ಈಸ್ ಅ ವೆರಿ ಸೀನಿಯರ್ ಲೀಡರ್. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ಸಲಹೆ ಸೂಚನೆ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಕೂಡ ಖರ್ಗೆ ಅವರ ನಿವಾಸಕ್ಕೆ ಈಶ್ವರ್ ಖಂಡ್ರೆ ಮತ್ತು ದೇಶಪಾಂಡೆ ಅವರು ಭೇಟಿ ಕೊಟ್ಟಿದ್ದಾರೆ. ಸರ್ ಜಲ್ದಿ ಬಗೆಹರಿಸ್ಬಿಡಿ, ಇದು ನಿಜಕ್ಕೂ ಕೂಡ ಜನರ ಮಧ್ಯೆ ಸಿಕ್ಕಾಪಟ್ಟೆ ಒಂದು ಕೆಟ್ಟ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ, ಇದನ್ನ ಬಿಟ್ಟಷ್ಟು ಇನ್ನೂ ದೊಡ್ಡದಾಗುತ್ತೆ, ಹಾಗಾಗಿ ಆದಷ್ಟು ಬೇಗ ಇದನ್ನ ಮುಗಿಸ್ಬಿಡಿ, ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದನ್ನ ಕೇಳ್ಕೊಂಡು ತಾವು ಇದಕ್ಕೆ ಒಂದು ಇತಿಶ್ರೀ ಹಾಡಿ ಅಂತ. ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ ಭವನದಲ್ಲಿ ನಿಂತು ಮಾತಾಡ್ತಾ ಇದ್ರೆ ಇಡೀ ಸಂಸತ್ ಭವನವನ್ನೇ ನಡುಗಿಸ್ತಾರೆ. ಮತ್ತು ಈಗ ಅತ್ಯಂತ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅವರು ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಎಲ್ಲವೂ ಕರ್ನಾಟಕದ ಬೆಳವಣಿಗೆಗಳು ಗೊತ್ತಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡೋದಾದ್ರೆ ಆಗಬಹುದಾದಂಥ ರಾಜಕೀಯವಾದಂಥ ಸ್ಥಿತಿಗತಿಗಳು, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ, ಇವೆಲ್ಲದರ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಷನ್ಸು ಮತ್ತು ಅದ್ರ ಬಗ್ಗೆ ಅರಿವಿರೋದ್ರಿಂದ ಈಸ್ ದಿ ಬೆಸ್ಟ್ ಪರ್ಸನ್ ಟು ಟೇಕ್ ಅ ಡಿಸಿಷನ್ ಅಂತ ಅನ್ಸುತ್ತೆ. ಹಾಗಾಗಿ ಖರ್ಗೆ ಅವರು ಇದರಲ್ಲಿ ಒಂದು ಬೆಸ್ಟ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಬಹುದು. ಡಿಲೇ ಮಾಡಿದಷ್ಟು ಇದು ಬಹಳಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗೆ ತಿರುಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರೊಂದು ಡಿಸಿಷನ್ ತಗೊಳ್ಬೇಕು ಅಂತ ಸೀನಿಯರ್ ಲೀಡರ್ಸು ಹೋಗಿ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರಂತೆ. ಈ ಮಧ್ಯೆ ಸಚಿವ ಶಿವರಾಜ್ ತಂಗಡಗಿ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಕೊಟ್ಟರು ನಿನ್ನೆ ರಾತ್ರಿ. ಮತ್ತೆ ಇವತ್ತು ಸಂಜೆ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮಾತುಕತೆಗೆ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಸಂಜೆ ತೆರಳುವಂತಹ ಸಾಧ್ಯತೆ ಇದೆ. ಸಂಜೆ ಒಂದು 7 ಗಂಟೆಗೆ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರು ಮಾತನಾಡಲಿದ್ದಾರೆ. ಸಿಎಂ ಸ್ಥಾನದಲ್ಲಿ ನಮ್ಮನ್ನೇ ಮುಂದುವರಿಸಿ ನಾನಂತೂ ಕೆಳಗಿಳಿಯೋದಕ್ಕೆ ಸಾಧ್ಯನೇ ಇಲ್ಲ, ನೋಡಿ ನನ್ನ ಬಳಿ ಇಷ್ಟು ಜನ ಶಾಸಕರಿದ್ದಾರೆ ಅಂತ ಲಿಸ್ಟ್ ಇಟ್ಕೊಂಡು ಮೋಸ್ಟ್ಲಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಹೋಗುವಂತಹ ಸಾಧ್ಯತೆ ಇದೆ. ನಿನ್ನೆ ರಾತ್ರಿಯೇ ಖರ್ಗೆ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇಬ್ಬರು ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಇಲ್ಲ, ನಾನ್ ಕೆಳಗಡೆ ಇಳಿಯಲ್ಲ, ಕಮ್ ವಾಟ್ ಮೇ, ನನ್ನ ಹತ್ರ ಶಾಸಕರ ಬಲ ಇದೆ ಅಂತ ಅವ್ರ ಹತ್ರ ಒಂದು ಲಿಸ್ಟ್ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದಿನದಿಂದ ದಿನಕ್ಕೆ ತಮ್ಮ ಲಿಸ್ಟ್ನ ಪಟ್ಟಿಯನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಹತ್ತತ್ರ ಸುಮಾರು 70 ತಲುಪಿದೆಯಂತೆ ಅವ್ರ ಹತ್ರ ಇರುವಂತ ಶಾಸಕರ ಪಟ್ಟಿಯ ಸಂಖ್ಯೆ. ಸೊ ಇವರು ಕೂಡ ನನಗೆ ಅಧಿಕಾರ ಹಂಚಿಕೆ ಆಗಬೇಕು, ತುಂಬಾ ತಾಳ್ಮೆಯಿಂದ ಇದ್ದೀನಿ, 2.5 ವರ್ಷ ನಾನು ತುಟಿ ಪಿಟ್ಟಕ್ಕೆ ಕಂದಿಲ್ಲ, ಯಾವ ರೀತಿಯ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಪಕ್ಷ ಏನು ಹೇಳಿದೆ ಎಲ್ಲ ಟಾಸ್ಕ್ಗಳನ್ನು ನಾನು ಪೂರ್ತಿ ಮಾಡಿದ್ದೇನೆ, ಮತ್ತು ಬೇರೆ ಬೇರೆ ಎಲೆಕ್ಷನ್ಗಳಲ್ಲೂ ಕೂಡ ನಾನು ನನಗಾದಂತಹ ಎಲ್ಲ ರೀತಿಯಾದಂಥ ಸಹಾಯಗಳನ್ನು ಮಾಡಿದ್ದೇನೆ. ನೀವು ಕೊಟ್ಟಿದ್ದೀರಾ ಮಾತು, ನೀವು ಕೊಟ್ಟಿರುವಂತಹ ಮಾತಕ್ಕೆ ನೀವು ಬದ್ಧರಾಗಿರಬೇಕು. ಹೀಗಾಗಿ ನನ್ನ ಪೇಷನ್ಸ್ ಲೆವೆಲ್ ಮುಕ್ತಾಯ ಆಗಿದೆ, ಟೈಮ್ ಈಸ್ ಓವರ್. ಈ ಹಿನ್ನೆಲೆಯಲ್ಲಿ ಸರಿಯಾದ ಡಿಸಿಷನ್ ತಗೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇವರಿಬ್ಬರ ನಡುವಿನ ಈ ಅಧಿಕಾರದ ಜಟಾಪಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ತೀರ್ಮಾನ ತಗೊಳ್ತಾರೆ, ಇವತ್ತೆಲ್ಲರ ಮಾತು ಕೇಳಿ ಮತ್ತೆ ದೆಹಲಿಗೆ ಹೋಗಿ ಅಲ್ಲಿ ಎಲ್ಲ ವರದಿಯನ್ನು ಒಪ್ಪಿಸಿ ಅಲ್ಲಿಂದ ಏನಾದರೂ ಹೇಳಿಸ್ತಾರಾ, ಅಥವಾ ಆಯಿತು ಭಾಳ ಆಯಿತು ಇಟ್ಸ್ ಓಕೆ ನಾನೇ ತೀರ್ಮಾನ ತಗೊಳ್ತೀನಿ ಅಂತ ಆ ತೀರ್ಮಾನವನ್ನು ತಗೊಳ್ತಾರಾ? ಆ ತೀರ್ಮಾನ ಎಲ್ಲ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಕಷ್ಟ ಆಗಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಬಿಟ್ಬಿಟ್ಟು ಈ ವಿಚಾರದಲ್ಲಿ ಖರ್ಗೆ ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತಂದರೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ಎಲ್ಲದಕ್ಕೂ ಮೂಗಿಡಿದ್ರೆ ಬಾಯಿ ಬಿಡುವಂಥ ಸಂಸ್ಕೃತಿ ಹೈಕಮಾಂಡ್ ಸಂಸ್ಕೃತಿ. ಅವರಿನ್ನೂ ಮೂಗು ಹಿಡ್ದಿಲ್ಲ, ಇವ್ರು ಬಾಯಿ ಬಿಡಲ್ಲ.